ಪ್ರತಿಯೊಬ್ಬರಿಗೂ ಡೀಲಿಂಗು 25,000 50,000 ಲಕ್ಷ ಡೀಲಿಂಗು ಗೌರಿಬಿದ್ದು ಡೀಲಿಂಗು. ಗೌರಿಬಿದನೂರು ತಾಲೂಕಿನಲ್ಲಿ ತಕ್ಷಣವೇ ಬಗರ್ ಹುಕುಂ ದರಖಾಸ್ತು ಸಮಿತಿ ರಚಿಸಿ ಧೂಳು ಹಿಡಿಯುತ್ತಿರುವ ಅರ್ಜಿಗಳಿಗೆ ಮುಕ್ತಿ ಕಲ್ಪಿಸುವ ಮೂಲಕ ರೈತರಿಗೆ ನ್ಯಾಯ ಕೊಡಿಸಬೇಕು. ಫಾರಂ ನಂಬರ್ 53 ಮತ್ತು 57ರ ಅಡಿಯಲ್ಲಿ ವರ್ಷಗಳ ಹಿಂದೆಯೇ ಅರ್ಜಿ ಹಾಕಿರುವ ತಾಲೂಕಿನ ಪ್ರತಿಯೊಬ್ಬ ಅರ್ಹ ರೈತನಿಗೂ ತಕ್ಷಣ ಸಾಗುವಳಿ ಚೀಟಿ ವಿತರಿಸಬೇಕು. ಭೂಮಿಗಾಗಿ ಕಾಯುತ್ತಿರುವ ರೈತರ ತಾಳ್ಮೆಯನ್ನು ಪರೀಕ್ಷಿಸಬಾರದು. ಹಳ್ಳಿಗಳಲ್ಲಿರುವ ಗೋಮಾಳಗಳನ್ನು ವಿವಿಧ ಕಾರಣಗಳಿಗೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತಿದ್ದು, ರೈತರ ಹಸು, ಕುರಿ ಮತ್ತು ಮೇಕೆಗಳನ್ನು ಮೇಯಿಸಲು ಆ ಗೋಮಾಳವನ್ನು ರೈತರಿಗೆ ಬಿಟ್ಟುಕೊಡಬೇಕು. ಮಳೆ ಬೆಳೆ ಇಲ್ಲದೆ ರೈತರು ಕಂಗಾಲಾಗಿದ್ದು, ಸರಿಯಾದ ಸಮಯಕ್ಕೆ ಬೆಳೆ ವಿಮೆ ಮಂಜೂರು ಮಾಡಬೇಕು. ಪಹಣಿಯಲ್ಲಿ ಖಾತೆಗಳನ್ನು ಬದಲಾವಣೆ ಮಾಡುವಾಗ ಕಂದಾಯ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ತಪ್ಪುಗಳನ್ನು ಮಾಡಿ ಬಡ ರೈತರನ್ನು ಉಪವಿಭಾಗಾಧಿಕಾರಿ ಕಚೇರಿಗೆ ಅಲೆಯುವಂತೆ ಮಾಡುತ್ತಿದ್ದಾರೆ. ಈ ಕಿರುಕುಳ ತಕ್ಷಣ ನಿಲ್ಲಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಯೊಬ್ಬರಿಗೂ ಡೀಲಿಂಗು 25,000 50,000 ಲಕ್ಷ ಡೀಲಿಂಗು ಗೌರಿಬಿದ್ದು ಡೀಲಿಂಗು. ಕಂದಾಯ ಅಧಿಕಾರಿ ಹೇಳಿದ್ದಾರೆ, ಇವತ್ತು ಆಡೇ ಇರ್ಬೋದು, ಡೀಲಿಂಗ್ ಅಲ್ಲಿ ನಡೀತಾ ಇದಾರೆ. ಸುಮಾರು 300 ಇಲ್ಲಿ ರಾಮಪ್ಪ ಅಂತ ಇದಾರೆ. ಅವರು ನಾವು ಈಗ ಇಲ್ಲಿ ಇವನೇ ಜೋಳ ಬೆಳೆ ಹಾಕಿದಾನೆ, ನಾವೆಲ್ಲ ಇದು ಮಾಡ್ತೀವಿ. ನಮ್ಗೆಲ್ಲ ಇವತ್ತು ಸಾಬ್ರು ಬಂದು ಕೂತಿದ್ದಾರೆ ಜಮೀನಿಗೆ. ಇವತ್ತು ಪ್ರತಿ ರೈತರಿಗೂ ಇದೇ ಕಾಟ ಕೊಟ್ಟು ರೈತನ್ನೆಲ್ಲ ಗೋಳಾಡಿಸ್ತಾ ಇದಾರೆ. ಇಲ್ಲೆಲ್ಲ ಬಂಡವಾಳ ಶಾಹಿಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಸಮಥಿಂಗ್ ಅಡ್ಜಸ್ಟ್ ಮಾಡ್ಕೊಬಿಟ್ಟು ಅವರು ಎಲ್ಲ ಖಾತೆಗಳು ಇನ್ನೊಂದು ನಿನಗೆ ಮಾಡೋ ಅಂತ ಖಾತೆ ಇನ್ನೊಬ್ರಿಗೆ ಮಾಡ್ತಾ ಇದ್ದಾರೆ. ಇಂಥ ಖಾತೆಗಳೆಲ್ಲ ಮಾಡಿ ಬಹಳ ಅನ್ಯಾಯ ಮಾಡಿ ಹಾಳು ಮಾಡ್ತಾ ಇದಾರೆ. ಈಗ ರೈತನ ಸುತ್ತು ಯಾವಾಗಲೂ ಓಡಾಡಿಸೋದೆ ತಾಲೂಕ್ ಆಫೀಸ್ ಅಂತ ರೈತರು ಕೆಲಸ ಕಟ್ಟು ಅವರು ತಿನ್ನಕ್ ಊಟ ಇಲ್ದಿದ್ರು ಕೂಡ ಅವ್ರು ಬಂದು ಸಾಯ್ಬೇಕು. ಆ ತರ ಮಾಡಿ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ ತಹಸೀಲ್ದಾರ್ ಸಾಹೇಬ್ರು. ಇವ್ರಿಗೆ ಶುದ್ಧ ಪೇಪರ್ ನೋಡೋ ಕೆಪಾಸಿಟಿ ಕೂಡ ಇಲ್ಲ ಅಂತ ತಹಸೀಲ್ದಾರ್ ಬಂದಿದ್ದಾರೆ ನಮ್ಮ ತಾಲೂಕು ದಣಿಗಳು. ನೋಡಿ AC ಸಾಹೇಬ್ರು ಕೊಟ್ಟಿದ್ದಾರೆ, ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಮಾಡಿ ಇಂಥ ಖಾತೆಗಳೆಲ್ಲ ಅಂತೇಳಿ. ಅದನ್ನು ಕೂಡ ಎನ್ಆರ್ಸ್ಮೆಂಟ್ ಕೊಡ್ತಾ ಇರ್ತಾರೆ ಯಾವಾಗಲೂ, ತಗೊಂಡೋಗಿ ಅಂತೇಳಿ. ಇವತ್ತು ನಾವು ಸೇರಿರೋ ಉದ್ದೇಶ, ಸುಮಾರು 15 ವರ್ಷದಿಂದ ನಮಗೆ ಗೌರಿಬಿದನೂರಿಗೆ ಬಗರ್ ಹುಕುಂ ಕಮಿಟಿ ಇಲ್ಲ. ಸುಮಾರು ಸಣ್ಣ ರೈತರು ಉಳುಮೆ ಮಾಡಿಕೊಂಡು ಅರ್ಜಿಗಳು ಹಾಕೊಂಡು ಕಚೇರಿಗಳ ಸುತ್ತ ಅಲಿತಾ ಇದ್ದಾರೆ ಹೊರತು ಅವರಿಗೆ ಯಾವುದೇ ರೀತಿಯ ಪರಿಹಾರ ಗೊತ್ತಿಲ್ಲ. ಅದಕ್ಕೋಸ್ಕರ ಸರ್ಕಾರ ಎಚ್ಚೆತ್ತುಕೊಂಡು ಈ ಕೂಡಲೇ ಗೌರಿಬಿದನೂರಿಗೆ ದರಖಾಸ್ತು ಕಮಿಟಿ ಕೊಟ್ಟು ಈಗ 53 57ರಲ್ಲಿ ಏನೇನು ಅರ್ಜಿ ಹಾಕಿದ್ದಾರೆ ಪ್ರತಿಯೊಬ್ಬ ಸಣ್ಣ ರೈತನಿಗೂ ಸಾಗುವಳಿ ಚೀಟಿ ನೀಡಿ ಖಾತೆ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಒಂದು ಮುಂದೆ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಇಷ್ಟು ಜನ ನಿಜವಾದ ರೈತರ ಜೊತೆ ನಾವು ರೈತ ರಕ್ಷಣಾ ಸೇನೆ ಕೈ ಜೋಡಿಸಿ ಅವರಿಗೆ ಸಹಾಯ ಮಾಡಲ್ಲ ಸರ್ಕಾರದಿಂದ ಸಹಾಯ ಮಾಡಿಸಲು ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬ ರೈತನಿಗೂ ಈಗ ಏನು ಅರ್ಜಿ ಕೊಡ್ತಾ ಇದ್ದಾರೆ, ಇಲ್ಲೆಲ್ಲ ಅರ್ಜಿ ಕೊಡಕ್ಕೆ ಬಂದಿದ್ದಾರೆ ರೈತರು. ಈ ಎಲ್ಲಾ ರೈತರಿಗೂ ಮಾನ್ಯ ತಹಸೀಲ್ದಾರ್ ಅವರು ಭೇದ ಭಾವ ಮಾಡದೆ ಪಕ್ಷ ಭೇದ ಮರೆತು ಎಲ್ಲ ಇಲ್ಲಿ ಬಂದಿರೋರೆಲ್ಲಾನು ನಿಜವಾದ ರೈತರು, ಸಣ್ಣ ರೈತರು, ಇವ್ರನ್ನೆಲ್ಲರಿಗೂ ಬಗರ್ ಹುಕುಂ ಕಮಿಟಿಯಲ್ಲಿ ಸಾಗುವಳಿ ಚೀಟಿ ನೀಡಿ ಈ ರೈತರನ್ನ ಆದ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಈ ಸ್ಟ್ರೈಕ್ ಮಾಡ್ತಾ ಇದೀವಿ. ಇದಲ್ಲದೆ ಗೋಮಾಳಗಳನ್ನು ನಮ್ಮ ತಾಲೂಕು ತಹಸೀಲ್ದಾರ್ ಅವರು ರಕ್ಷಿಸಬೇಕು. ಯಾಕಂದ್ರೆ ಈಗ ಎಲ್ಲಾ ಬಂಡವಾಳಶಾಹಿಗಳು ಎಕರೆಗಟ್ಟಲೆ ಕಾಂಪೌಂಡ್ಗಳು ಹಾಕೊಂಡು ಬೇರೆ ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಂತ ಇದ್ದಾರೆ. ರೈತರಿಗೆ ಮೇಯ್ಸಕ್ಕೆ ಹಸುಗಳಿಗೆ ಮೇವಿಲ್ಲ, ಜಾಗ ಇಲ್ಲ, ಕುರಿಗಳು ಮೇಕೆಗಳು ಮೇಯ್ಸಕ್ಕೆ ಜಾಗ ಇಲ್ಲ. ಆ ಜಾಗವನ್ನು ರೈತರಿಗೆ ಬಿಟ್ಕೊಡ್ಬೇಕು ನಮ್ಮ 2ನೇ ಬೇಡಿಕೆ. 3ನೇ ಬೇಡಿಕೆ ಬಂದು ಬೆಳೆ ವಿಮೆಯನ್ನ ಕಾಲಕ್ಕೆ ಸರ್ಕಾರ ಬಿಡುಗಡೆ ಮಾಡಬೇಕು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಲಂಚದಲ್ಲೇ ಮುಳುಗೋಗಿದೆ ನಮ್ಮ ತಾಲೂಕು. ಈಗ ಅನ್ಯಾಯ ಮಾಡ್ತಾರೆ ನಮ್ಮ ತಾಲೂಕು ಆಫೀಸ್. ಒಟ್ಟಿನಲ್ಲಿ ತಹಸೀಲ್ದಾರ್ ಸಾಹೇಬ್ರಂತೂ ಬಂದಾಗಿದ್ದಾರೆ, ಇನ್ನ ಕುಳಿಗೆಟ್ಟು ಹೋಗಿದೆ ನಮ್ಮ ತಾಲೂಕು.